ರವೆ ಉಪ್ಪಿಟ್ಟು ಮಾಡಿದ್ರೆ ಗಟ್ಟಿ ಕಲ್ಲಾಗ್ತೈತಿ, ಶಾವಿಗೆ ಉಪ್ಪಿಟ್ಟು ಮಾಡಿದ್ರೆ ಪೂರ್ತಿ ಹಳ್ಳಕ್ಕಾಗ್ತೈತಿ. ಈ ಥರ ಪ್ರಾಬ್ಲಮ್ ಇತ್ತಂದ್ರೆ ನಾನು ಮಾಡಿರೋ ಥರ ನೀವು ಟ್ರೈ ಮಾಡಿರಿ, ಪರ್ಫೆಕ್ಟಾಗಿ ಬರ್ತೈತಿ. ಇಲ್ಲಿ ಫಸ್ಟಿಗೆ ರವಾದು ವೆಜಿಟೇಬಲ್ ಉಪ್ಪಿಟ್ಟು ಮಾಡತ್ತೀನಿ. ಇಲ್ಲೇ ನಿಮ್ಗೆ ಯಾವ ಥರ ವೆಜಿಟೇಬಲ್ ಬೇಕೋ ಎಲ್ಲ ಥರನೂ ಹಾಕ್ಕೋಬೋದು. ನಾನು ಕ್ಯಾರೆಟು ಬೀನ್ಸ್ ಅಷ್ಟೇ ಹಾಕ್ಕೊಂಡೀನಿ. ಆಮೇಲೆ ಇಲ್ಲಿ ಎಣ್ಣೆ ಕಾಯಕ್ಕಿಟ್ಟು ಜೀರಿಗೆ ಸಾಸಿವೆ ಹಾಕ್ಕೊಳ್ಳಕತ್ತೀನಿ, ಸ್ವಲ್ಪ ಕರಿಬೇವು. ಇವಾಗ ಶೇಂಗಾ ಹಾಕ್ಕೊಳ್ಳಕತ್ತೀನಿ. ಶೇಂಗಾ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊರಿ, ಇಲ್ಲಾಂದರೆ ಬಾಯಾಗ ಕಚ್ಚ ಕಚ್ಚ ಅಂತಾವ. ಇವಾಗ ಉದ್ದಿನಬೇಳೆ ಹಾಕ್ಕೊಳಕತ್ತೀನಿ, ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ರಿ. ಅದನ್ನು ಭಾಳ ಫ್ರೈ ಮಾಡಬೇಡ್ರಿ, ಮತ್ತು ಕರ್ರಗಾಗ್ಬಿಡ್ತಾವೆ ಅವು. ಆಮೇಲೆ ಇಲ್ಲಿ ಕಟ್ ಮಾಡಿರೋಂಥ ಮೆಣ್ಸಿನ್ಕಾಯಿ ಉಳ್ಳಾಗಡ್ಡಿ ಹಾಕ್ಕೊಳಕತ್ತೀನಿ. ಆಮೇಲೆ ಕ್ಯಾರೆಟು ಬೀನ್ಸ್ ಏನೇನು ಕಟ್ ಮಾಡಿಟ್ಟಿರಿ ಎಲ್ಲನೂ ಅದ್ರಾಗ ಹಾಕಿ ಎಣ್ಣೆ ಒಳಗೆ ಫ್ರೈ ಮಾಡಿರಿ. ಆಮೇಲೆ ರವಾನ ಫಸ್ಟ್ ಇದ್ರೊಳಗೆ ಹಾಕ್ಕೊರಿ, ಹಾಕ್ಕೊಂಡು ಫ್ರೈ ಮಾಡ್ಕೊಡ್ರಿ. ಅಂದರೆ ಇದು ಟೇಸ್ಟ್ ಮಾತ್ರ ಸೂಪರ್ ಬರ್ತೈತಿ ಈ ಥರ ಮಾಡಿದ್ರೆ. ಆಮೇಲೆ ಗಟ್ಟಿ ಆಗಂಗಿಲ್ಲ. ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸಿ ಆಮೇಲೆ ನೀರು ಹಾಕಕತ್ತೀನಿ. ನೀರು ಬೇರೆ ಕಡೆ ಬಿಸಿ ಮಾಡೋಕ್ಕಿಟ್ಟಿದ್ದೆ. ನೀವೆಷ್ಟು ರವೆ ತೊಗೊತೀರಲ್ಲ ಅದ್ರ 2 ಪಟ್ಟು ನೀರು ಬಿಸಿ ಮಾಡ್ಕೊಂಡು ಇಟ್ಕೊಳ್ರಿ. ಆಮೇಲೆ ಅದನ್ನು ಚಲೋ ಹೊತ್ತಂಗೆ ಕುದಿಯಾಕೆ ಬಿಡ್ರಿ. ಸ್ವಲ್ಪ ಹಳ್ಳಕ್ಕಿದ್ದಾಗನ ಕೈ ಬಿಟ್ಬಿಡ್ರಿ. ಇವಾಗ ಗಟ್ಟಿನೂ ಎಲ್ಲ ಸಾಫ್ಟಾಗಿ ಉಪ್ಪಿಟ್ಟು ರೆಡಿ ಆಗೈತಿ. ಇವಾಗ ನೆಕ್ಸ್ಟ್ ಶಾವಿಗೆ ಉಪ್ಪಿಟ್ಟು ಮಾಡೋಣ. ಇಲ್ಲಿ ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಜೀರಿಗೆ, ಸಾಸಿವೆ, ಶೇಂಗಾ, ಎಣ್ಣೆ, ಉಪ್ಪು, ಶಾವಿಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡೀನಿ. ಫಸ್ಟಿಗೆ ಇಲ್ಲಿ ಎಣ್ಣೆ ಹಾಕ್ಕೊಳ್ಳೋಣ, ಆಮೇಲೆ ಜೀರಿಗೆ ಸಾಸಿವೆ ಹಾಕ್ಕೊಳ್ಳೋಣ, ಆಮೇಲೆ ಸ್ವಲ್ಪ ಕರಿಬೇವು ಹಾಕ್ಕೊಳ್ಳೋಣ, ಆಮೇಲೆ ಶೇಂಗಾ ಹಾಕೋಣ, ಆಮೇಲೆ ಮೆಣಸಿನ್ಕಾಯಿ, ಉಳ್ಳಾಗಡ್ಡಿ ಎಲ್ಲನೂ ಇದ್ರೊಳಗೆ ಹಾಕಿ ಫ್ರೈ ಮಾಡಿರಿ. ಚಾನಲ್ ಒಳಗೆ ಬಾಣಂತಿಯರ ರೆಸಿಪಿ ಮತ್ತು ಸಮ್ಮರ್ ರೆಸಿಪಿ, 5 ಮಿನಿಟ್ ರೆಸಿಪಿ ಈ ಥರ ಎಲ್ಲ ಅಪ್ಲೋಡ್ ಮಾಡೀನಿ. ನಿಮ್ಗೆ ಯಾವುದಾದ್ರೂ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡ್ಬೋದು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕೀನಿ. ಆಮೇಲೆ ನೀರು ಇದ್ರೊಳಗೆ ಹಾಕಿ ಕುದಿಯಾಕೆ ಬಿಡ್ರಿ. ಆಮೇಲೆ ಶಾವ್ಗಿನ ಇದಕ್ಕೆ ಹಾಕ್ರಿ. ಈ ಥರ ನೀವು ಟ್ರೈ ಮಾಡಿರಿ, ಪರ್ಫೆಕ್ಟಾಗಿ ಉಪ್ಪಿಟ್ಟು ಬರ್ತೈತಿ. ಟ್ರೈ ಮಾಡಿ ಹೆಂಗಾಗೈತಿ ಅಂತ ನನಗೂ ಕಮೆಂಟ್ ಹಾಕ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.